ನಮಸ್ಕಾರ ವೀಕ್ಷಕರೇ, ಇಬ್ಬನಿ ಚಾನೆಲ್ಗೆ ಸ್ವಾಗತ. ನಮ್ಮ ವಿಡಿಯೋಗಳನ್ನು ಮೊದಲ ಬಾರಿ ನೋಡುತ್ತಿದ್ದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಲೈಕ್ ಮತ್ತು ಶೇರ್ ಮಾಡಲು ಮರೆಯದಿರಿ. ನಮ್ಮ ಕತೆಗಳನ್ನು ಸ್ಕಿಪ್ ಮಾಡದೆ ನೋಡಿ ಆನಂದಿಸಿ. ಕತೆಯ ಹೆಸರು ತಂದೆಯ ಆಸರೆ. ಶಶಾಂಕ್ ಪ್ರತಿಷ್ಠಿತವಾದ ಕಂಪನಿಯೊಂದರಲ್ಲಿ ಸಿಇಒ ಆಗಿ ಕೆಲಸ ಮಾಡುತ್ತಿದ್ದ. ಶಶಾಂಕ್ ಎಂದರೆ ಅಲ್ಲಿ ಎಲ್ಲರಿಗೂ ಅತ್ಯುತ್ತಮವಾದ ವ್ಯಕ್ತಿ, ಹುಡುಗಿಯರ ಹಾಟ್ ಫೇವರಿಟ್, ಬೆಸ್ಟ್ ಆಫೀಸರ್. ಬೇರೆ ಕಂಪನಿಯವರು ಶಶಾಂಕ್ನನ್ನು ಅವರ ಕಂಪನಿ ಜೊತೆ ಟೈಅಪ್ ಮಾಡಿಕೊಳ್ಳಲು ತುದಿಗಾಲಿನಲ್ಲಿ ಕಾಯುತ್ತಿದ್ದರು. 25 ವರ್ಷದ ಶಶಾಂಕ್ ಯಾರ ಪ್ರೀತಿಗೂ ಬಿದ್ದಿರಲಿಲ್ಲ. ಜಾಹ್ನವಿ ಆಗ ತಾನೇ MBA ಮುಗಿಸಿ ಶಶಾಂಕ್ನ ಕಂಪನಿಯಲ್ಲಿ ಕೆಲಸಕ್ಕೆ ಸೇರಿಕೊಳ್ಳುವಳು. ಶಶಾಂಕನ ತಂದೆ ರಘುರಾಮ. ಶಶಾಂಕನಿಗೆ 15 ವಯಸ್ಸಿರುವಾಗಲೇ ತಾಯಿಯನ್ನು ಕಳೆದುಕೊಂಡಿದ್ದ. ರಘುರಾಮ ಅವರು ಚಿಕ್ಕಂದಿನಿಂದಲೂ ಶಶಾಂಕನಿಗೆ ತಾಯಿ ಇಲ್ಲದ ಕೊರತೆ ಆಗದಂತೆ, ಅವನ ವಿದ್ಯಾಭ್ಯಾಸಕ್ಕೂ ತೊಂದರೆಯಾಗದಂತೆ ಅವನನ್ನು ತುಂಬ ಪ್ರೀತಿಯಿಂದ ಸಾಕುತ್ತಿದ್ದರು. ಅವನಿಗೂ ಅಷ್ಟೇ, ಅಪ್ಪನನ್ನು ಬಿಟ್ಟು ಬೇರೆ ಲೋಕವೇ ಇರಲಿಲ್ಲ. ರಘುರಾಮರವರು ಒಳ್ಳೆಯ ಸ್ಥಿತಿವಂತರಾಗಿದ್ದರು. ಸಮಾಜದಲ್ಲಿ ಒಳ್ಳೆಯ ಹೆಸರು ಹೊಂದಿದವರು. ಶಶಾಂಕ್ನಿಗೆ ತಾಯಿಯ ಅವಶ್ಯಕತೆ ಇದ್ದಾಗ ರಘುರಾಮರವರು ಮತ್ತೊಂದು ಮದುವೆಯಾಗಲು ಸುತಾರಾಮ್ ಒಪ್ಪಲಿಲ್ಲ. ನೆಂಟರಿಷ್ಟರು ಮರುಮದುವೆಯಾಗಲು ಎಷ್ಟೇ ಹೇಳಿದರೂ ಯಾರ ಮಾತಿಗೂ ಕಿವಿಗೊಡದೆ ಶಶಾಂಕ್ನನ್ನು ತಂದೆ ತಾಯಿಯ ರೂಪದಲ್ಲಿ ಆಲದ ಮರದ ಆಸರೆಯಂತೆ ನೋಡಿಕೊಳ್ಳುತ್ತಿದ್ದರು. ಹೀಗಿರುವಾಗ ಜಾಹ್ನವಿ ಶಶಾಂಕ್ನ ಕಂಪನಿಯಲ್ಲಿ ಒಳ್ಳೆಯ ಪ್ರಾಜೆಕ್ಟ್ಗಳನ್ನು ಮಂಡಿಸಿ ಕಂಪನಿಯನ್ನು ಒಳ್ಳೆಯ ಸ್ಥಾನಕ್ಕೆ ಕೊಂಡೊಯ್ಯುತ್ತಿದ್ದಳು. ಅವಳ ಈ ಪ್ರಗತಿಯನ್ನು ನೋಡಿ ಶಶಾಂಕ್ನಿಗೆ ಅವಳೊಂದಿಗೆ ಸಣ್ಣದಾಗಿ ಪ್ರೀತಿ ಮೂಡಿತ್ತು. ತನಗೆ ಜಾಹ್ನವಿಯ ಮೇಲೆ ಉಂಟಾದ ಪ್ರೀತಿಯನ್ನು ಶಶಾಂಕ್ ತಂದೆ ಬಳಿ ಹೇಳಿಯೇ ಬಿಟ್ಟ. ತಂದೆಯು ಯಾವುದೇ ಅಡೆತಡೆ ಮಾಡದೆ ಶಶಾಂಕನಿಗೆ ಜಾಹ್ನವಿಯನ್ನು ಮದುವೆಯೂ ಮಾಡಿಸಿದರು. ತುಂಬ ಸುಖವಾಗಿ ಜೀವನ ಸಾಗುತ್ತಿತ್ತು. ಮದುವೆಯ ನಂತರವೂ ಜಾಹ್ನವಿ ಕಂಪನಿಯಲ್ಲಿ ಕೆಲಸಕ್ಕೆ ಹೋಗುತ್ತಿದ್ದುದನ್ನು ನಿಲ್ಲಿಸಲಿಲ್ಲ. ಮೊದಲೆಲ್ಲ ಮಾವನೊಂದಿಗೆ ತುಂಬ ಪ್ರೀತಿಯಿಂದ ವರ್ತಿಸುತ್ತಿದ್ದಳು. ಬರುತ್ತಾ ಅವರನ್ನು ಸ್ವಲ್ಪವಾಗಿ ಕಡೆಗಣಿಸುತ್ತಾ ಬರುವಳು. ಸಂಜೆ ಆಫೀಸಿನಿಂದ ಬಂದವಳು ಮಾವ ಒಬ್ಬಂಟಿಯಾಗಿರುತ್ತಾರೆ ಎನ್ನುವುದನ್ನು ನೋಡದೆ ಶಶಾಂಕ್ನನ್ನು ಕರೆದುಕೊಂಡು ಹೊರಗೆ ಪಾರ್ಟಿ, ಫ್ರೆಂಡ್ಸ್ ಅಂತ ಹೋಗಿಬಿಡುತ್ತಿದ್ದಳು. ರಘುರಾಮರವರು ರಾತ್ರಿ ಊಟಕ್ಕೆ ಅವರಿಬ್ಬರನ್ನು ಕಾದು ಸಾಕಾಗಿ ಹಾಗೆಯೇ ಸೋಫಾದಲ್ಲಿ ನಿದ್ದೆಗೆ ಜಾರುತ್ತಿದ್ದರು. 12 ಗಂಟೆ ರಾತ್ರಿಗೆ ಮನೆಗೆ ಬರುತ್ತಿದ್ದ ಶಶಾಂಕ್ ಮತ್ತು ಜಾಹ್ನವಿ ಏನೆಂದು ಮಾತನಾಡದೆ ರೂಮಿಗೆ ಹೋಗಿ ಸೇರಿಕೊಳ್ಳುತ್ತಿದ್ದರು. ನಂತರ ಫ್ರೆಶ್ ಅಪ್ ಆಗಿ ಶಶಾಂಕ್ ಹೊರಬಂದು ತಂದೆಯನ್ನು ಎಬ್ಬಿಸುತ್ತಿದ್ದನು. ಅಪ್ಪ, ನೀವು ಮಲಗಲಿಲ್ಲವೇ ಎಂದು ಕೇಳಿದಾಗ, ಇಲ್ಲ ಶಶಾಂಕ್, ನಿಮ್ಮನ್ನು ಊಟ ಮಾಡಲು ಕಾಯುತ್ತಿದ್ದೆ ಎಂದು ಹೇಳಿದಾಗ, ನಮಗೆ ಯಾವಾಗಲೂ ನಿಮ್ಮ ಜೊತೆ ಊಟ ಮಾಡಲು ಸಮಯ ಬೀರುವುದಿಲ್ಲ ಅಪ್ಪ. ನಮ್ಮನ್ನು ಕಾಯುತ್ತಾ ಕುಳಿತುಕೊಳ್ಳಬೇಡಿ, ನೀವು ಊಟ ಮಾಡಿ ಮಲಗಿ ಎಂದು ಹೇಳಿ, ತನಗೀಗ ಹಸಿವಿಲ್ಲ, ನೀವು ಊಟ ಮಾಡಿ ಎನ್ನುತ್ತಾ ರೂಮಿಗೆ ಹೋಗಿ ಬಾಗಿಲು ಹಾಕಿಕೊಳ್ಳುವನು. ಜಾಹ್ನವಿ ಏನೆಂದೂ ಕೇಳದೆ ರೂಮಿನಲ್ಲಿಯೇ ಮಲಗುವಳು. ಶಶಾಂಕನ ಇಂತಹ ಬದಲಾವಣೆಯಿಂದ ರಘುರಾಮರವರು ಬೇಸರಗೊಳ್ಳುವರು. ಮದುವೆಗೆ ಮುಂಚೆ ಅವನನ್ನು ಬಿಟ್ಟು ತಾನು ಊಟ ಮಾಡುವಂತಿರಲಿಲ್ಲ. ಎಷ್ಟೇ ರಾತ್ರಿಯಾಗಲಿ ಶಶಾಂಕ್ ಬಂದ ನಂತರ ಇಬ್ಬರು ಜೊತೆಯಾಗಿ ಊಟ ಮಾಡಿ ಆಫೀಸಿನ ಮತ್ತು ಮನೆಯ ಎಲ್ಲ ವಿಷಯಗಳನ್ನು ಮಾತನಾಡುತ್ತಾ ತುಂಬ ಹೊತ್ತು ನಗುತ್ತಾ ನಂತರ ನಿದ್ರೆಗೆ ಜಾರುತ್ತಿದ್ದರು. ಅವನ ಇಂತಹ ಬದಲಾವಣೆಯಿಂದ ನಿಜಕ್ಕೂ ಬೇಸರವೆನಿಸುವುದು. ನಂತರ ತಮಗೆ ತಾವೇ ಸಮಾಧಾನಿಸಿಕೊಂಡು, ಅವನಿಗೂ ಒಂದು ಸಂಸಾರ ಎಂಬುದು ಇದೆಯಲ್ಲ, ಹಾಗಾಗಿ ನನ್ನೊಂದಿಗೆ ಮಾತನಾಡಲು ಸಮಯವಿರುವುದಿಲ್ಲ ಎಂದುಕೊಳ್ಳುವರು.
ರಘುರಾಮರವರಿಗೆ ಸಮಾಜ ಸೇವೆ ಮೊದಲಿನಿಂದಲೂ ರೂಢಿಗತವಾಗಿರುತ್ತದೆ. ಕೆಲವೊಮ್ಮೆ ಅದೆಷ್ಟೋ ಭಿಕ್ಷುಕರನ್ನು ಕರೆದು ಅವರಿಗೆ ಊಟ ಕೊಡುತ್ತಿದ್ದರು. ಅದೊಂದು ಭಾನುವಾರ ಜಾಹ್ನವಿ ರಜೆ ಇದ್ದುದರಿಂದ ತನ್ನ ಗೆಳತಿಯ ಮನೆಗೆ ಹೋಗಿರುತ್ತಾಳೆ. ಮಧ್ಯಾಹ್ನ ಮನೆಗೆ ಬರುವಾಗ ಮಾವ ಅದ್ಯಾವುದೋ ಭಿಕ್ಷುಕನನ್ನು ಹೊರಗೆ ಕುಳ್ಳಿರಿಸಿ ಊಟ ಕೊಡುತ್ತಿದ್ದರು. ಇದನ್ನು ಕಂಡಿದ್ದೇ ಜಾಹ್ನವಿ ಕೋಪದಿಂದ ಚೀರಾಡುವಳು. ಯಾರು ಈ ಭಿಕ್ಷುಕರನ್ನು ಗೇಟಿನ ಒಳಗೆ ಬರಲು ಬಿಟ್ಟಿದ್ದು? ಅಲ್ಲದೆ ಅವರನ್ನು ಕುಳ್ಳಿರಿಸಿ ಮಾಡಿದ ಅಡುಗೆಯನ್ನೆಲ್ಲ ನೀಡುತ್ತಿರುವಿರಲ್ಲ, ನಿಮಗೇನು ಬುದ್ಧಿ ಇಲ್ಲದ ಹಾಗೆ ಆಡುತ್ತೀರಲ್ಲ ಎಂದು ಗದರಿಸಿ ಬಿಡುವಳು. ಭಿಕ್ಷುಕನೊಂದಿಗೆ ಈ ಕ್ಷಣವೇ ಇಲ್ಲಿಂದ ಎದ್ದು ಹೋಗಲು ತಾಕೀತು ಮಾಡುವಳು. ಆ ಭಿಕ್ಷುಕನು ಭಯದಿಂದ ತಿನ್ನುತ್ತಿದ್ದ ಅನ್ನವನ್ನು ಅಲ್ಲಿಯೇ ಬಿಟ್ಟು ಹೊರಗೆ ಹೋಗುವನು. ಜಾಹ್ನವಿಯ ಕೆಲಸದವರನ್ನು ಕರೆದು ಇದನ್ನೆಲ್ಲ ಕ್ಲೀನ್ ಮಾಡಿ, ಇನ್ನು ಮೇಲೆ ನನ್ನ ಪರ್ಮಿಷನ್ ಇಲ್ಲದೆ ಇಲ್ಲಿ ಯಾರನ್ನು ಒಳಗೆ ಬಿಡುವಂತಿಲ್ಲ ಹಾಗೂ ಏನನ್ನೂ ಕೊಡುವಂತಿಲ್ಲ ಎಂದು ಆಜ್ಞೆ ಮಾಡುವಳು. ರಘುರಾಮರವರ ಕಣ್ಣಿನಲ್ಲಿ ನೀರು ಜಿನುಗುವುದು. ನಂತರ ಸಂಜೆ ಶಶಾಂಕನೊಂದಿಗೆ ಮನೆಯಲ್ಲಿ ನಡೆದ ಎಲ್ಲ ವಿಷಯಗಳು, ಅದಕ್ಕೆ ಇನ್ನೂ ಹೆಚ್ಚಿನ ಸುಳ್ಳನ್ನು ಸೇರಿಸಿ ಅವನ ಮುಂದಿಡುವಳು. ಶಶಾಂಕನಿಗೆ ಜಾಹ್ನವಿಯ ಕುರುಡು ಪ್ರೇಮದಲ್ಲಿ ಅವಳು ಹೇಳಿದ್ದೇ ನಿಜ ಎಂದು ನಂಬಿ ಅಪ್ಪನೊಂದಿಗೆ ಬಾಯಿಗೆ ಬಂದ ಹಾಗೆ ಬೈಯುತ್ತಿದ್ದ. ಆದರೆ ರಘುರಾಮರವರಿಗೆ ಮೊದಲಿನಿಂದಾನೂ ದಾನ ಧರ್ಮ ಮಾಡಿದ ಕೈ, ಅವರಿಂದ ಸುಮ್ಮನಿರಲು ಸಾಧ್ಯವೇ ಇರಲಿಲ್ಲ. ಏನಾದರೂ ಸಮಾಜ ಸೇವೆ ಮಾಡುತ್ತಲೇ ಇರುತ್ತಿದ್ದರು. ಶಶಾಂಕನಿಗೆ ಗೊತ್ತಿಲ್ಲದಂತೆ ಇವೆಲ್ಲ ಕೆಲಸಗಳು ನಡೆಯುತ್ತಿತ್ತು. ಅದನ್ನು ಹೇಗಾದರೂ ಜಾಹ್ನವಿ ಪತ್ತೆ ಹಚ್ಚಿ ಗಂಡನಿಗೆ ಚುಚ್ಚಿ ಹೇಳುತ್ತಿದ್ದಳು. ಹೀಗೆಯೇ ಮುಂದುವರಿಯುತ್ತಾ ಮನೆಯಲ್ಲಿ ದಿನವೂ ಜಗಳ, ನೆಮ್ಮದಿ ಎಂಬುದೇ ಇರಲಿಲ್ಲ. ಹೀಗೆ ಒಂದು ದಿನ ಆಫೀಸಿನಲ್ಲಿ ಚಿಂತೆ ಮಾಡುತ್ತಾ ಕುಳಿತಿರುವಾಗ ಶಶಾಂಕನ PA ಪ್ರಕಾಶ್ ಬಂದು ಕೇಳಿದ, ಏನಾಯಿತು ಸರ್, ಯಾಕೆ ಒಂದು ಥರ ಇದ್ದೀರಾ? ನಾನು ತುಂಬ ದಿನಗಳಿಂದ ನಿಮ್ಮನ್ನು ನೋಡುತ್ತಿದ್ದೇನೆ. ನಿಮ್ಮಲ್ಲಿ ತುಂಬ ಬದಲಾವಣೆಯಾಗಿದೆ. ಏನಾಯಿತು ಎಂದು ಕೇಳಬಹುದೇ ಎಂದಾಗ ಪ್ರಕಾಶ್, ನಾನು ಒಂದು ದೊಡ್ಡ ಇಕ್ಕಟ್ಟಿನಲ್ಲಿ ಸಿಲುಕಿಕೊಂಡಿದ್ದೇನೆ. ಮನೆಯಲ್ಲಿ ನನಗೂ ಮತ್ತು ನನ್ನ ತಂದೆಗೂ ದಿನವೂ ಜಗಳವಾಗುತ್ತಿರುತ್ತದೆ. ಹೀಗೆ ನಿನ್ನೆ ದಿನ ಡೆಲ್ಲಿಯಿಂದ ಕೆಲಸದ ಮೇಲೆ ನನ್ನ ಗೆಳೆಯ ಬಂದಿದ್ದನು. ಅವರೊಂದಿಗೆ ಅಪ್ಪ ತುಂಬ ಕೆಟ್ಟದಾಗಿ ವರ್ತಿಸಿದರು. ಮನೆಯಲ್ಲಿ ನೆಮ್ಮದಿಯೇ ಇಲ್ಲದಂತಾಗಿದೆ. ಏನು ಮಾಡೋದು ಅಂತಾನೆ ಗೊತ್ತಾಗುತ್ತಿಲ್ಲ ಪ್ರಕಾಶ್. ಸರ್, ಇಷ್ಟಕ್ಕೆಲ್ಲ ಯಾಕೆ ಟೆನ್ಷನ್ ಮಾಡುತ್ತೀರಾ? ಮನೆಯಲ್ಲಿ ನಿಮಗೂ ಮತ್ತು ನಿಮ್ಮ ಹೆಂಡತಿಯೊಂದಿಗೆ ಅವರು ಹೊಂದಿಕೊಂಡು ಬಾಳುತ್ತಿಲ್ಲ ಎಂದಾದರೆ ಅವರನ್ನು ಸೀದಾ ವೃದ್ಧಾಶ್ರಮಕ್ಕೆ ಸೇರಿಸಿಬಿಡಿ. ವಾರಕ್ಕೊಮ್ಮೆಯೋ ತಿಂಗಳಿಗೊಮ್ಮೆಯೋ ಅವರನ್ನು ನೋಡಿಕೊಂಡು ಬಂದರಾಯಿತು. ನಿಮಗೂ ಮನೆಯಲ್ಲಿ ನೆಮ್ಮದಿ ದೊರೆಯುತ್ತದೆ ಎಂದು ಹೇಳಿದಾಗ ಅವನು ಹೇಳಿದ್ದೇ ಸರಿ ಎಂದು ನಾನು ಈಗಲೇ ಆ ಕೆಲಸ ಮಾಡುತ್ತೇನೆ ಎನ್ನುತ್ತಾ ಮನೆಯ ಕಡೆ ನಡೆಯುವನು. ನಂತರ ಮನೆಯಲ್ಲಿ ತಂದೆಯೊಂದಿಗೆ, ಅಪ್ಪ, ನಿಮ್ಮನ್ನು ವೃದ್ಧಾಶ್ರಮಕ್ಕೆ ಸೇರಿಸಬೇಕು ಎಂದುಕೊಂಡು ತೀರ್ಮಾನಿಸಿದ್ದೇವೆ. ನಿಮಗೂ ಅಲ್ಲಿ ಎಲ್ಲ ಸೌಕರ್ಯಗಳಿರುತ್ತೆ. ನಾವು ತಿಂಗಳಿಗೊಮ್ಮೆಯೋ 15 ದಿನಗಳಿಗೊಮ್ಮೆಯೋ ಬಂದು ನೋಡಿ ಮಾತನಾಡಿಸಿಕೊಂಡು ಬರುತ್ತೇವೆ. ಎಲ್ಲ ಖರ್ಚನ್ನು ನೋಡಿಕೊಳ್ಳುತ್ತೇವೆ ಎನ್ನುವಾಗ ರಘುರಾಮರವರಿಗೆ ಏನೆಂದು ಮಾತನಾಡಲು ಸಾಧ್ಯವಾಗದೆ ಕಣ್ಣೀರು ಸುರಿಯುವುದು. ಜಾಹ್ನವಿಗೆ ಈ ಮಾತುಗಳನ್ನು ಕೇಳಿ ಹಾಲು ಕುಡಿದಷ್ಟು ಸಂತೋಷವಾಗುವುದು. ರಘುರಾಮ್ರವರು ಸರಿ ಎಂದು ಒಪ್ಪಿಕೊಳ್ಳುವರು. ಅವರು ಮಾತನಾಡಿದಂತೆ ಶಶಾಂಕ್ ಮತ್ತು ಜಾಹ್ನವಿ ರಘುರಾಮರವರನ್ನು ಕಾರಿನಲ್ಲಿ ಕುಳ್ಳಿರಿಸಿಕೊಂಡು ಸಿಟಿಯಿಂದ ಸ್ವಲ್ಪ ದೂರವಿರುವ ವೃದ್ಧಾಶ್ರಮಕ್ಕೆ ಬಂದು ತಲುಪುವರು. ಅವರು ತಲುಪುವಾಗ ಮಧ್ಯಾಹ್ನ ಸಮಯವಾಗಿದ್ದರಿಂದ ರಘುರಾಮರವರು, ಶಶಾಂಕ್, ಇಂದಾದರೂ ನಾವೆಲ್ಲರೂ ಜೊತೆಯಾಗಿ ಊಟ ಮಾಡೋಣವಾ? ನನ್ನ ಇದೊಂದು ಪುಟ್ಟ ಆಸೆಯನ್ನು ಪೂರೈಸಿಕೊಡು ಎಂದಾಗ ಇಲ್ಲ ಎನ್ನಲಾಗದೆ ಸರಿ ಎಂದು ಮೂವರು ಹೋಟೆಲಿನಲ್ಲಿ ಹೋಗಿ ಊಟ ಮಾಡಿ ಬರುವರು.
ನಂತರ ಆಶ್ರಮದ ಒಳಗೆ ಬಂದಾಗ ಶಶಾಂಕನಿಗೆ ಆಶ್ಚರ್ಯ ಕಾದಿತ್ತು. ಆಶ್ರಮದಲ್ಲಿದ್ದ ಎಲ್ಲ ವೃದ್ಧರು ಮತ್ತು ಆಶ್ರಮ ನಡೆಸುತ್ತಿದ್ದ ಮ್ಯಾನೇಜರ್ ಸಹಿತ ಎಲ್ಲರೂ ಬಂದು ರಘುರಾಮರವರೊಂದಿಗೆ ಕೈ ಮುಗಿದು ನಿಲ್ಲುವರು. ರಘುರಾಮರವರು ಇದ್ದ ಸ್ಥಳದಲ್ಲಿ ಎಲ್ಲರೂ ಬಂದು ನಿಂತು ಕೈ ಮುಗಿಯುವುದನ್ನು ನೋಡಿದ ಶಶಾಂಕ್ ಹೀಗೆ ಆಶ್ಚರ್ಯ ಎನ್ನಿಸುವುದು. ಜಾಹ್ನವಿಗೆ ತನ್ನ ಕಣ್ಣುಗಳನ್ನು ನಂಬಲು ಸಾಧ್ಯವಾಗಲಿಲ್ಲ. ಬಹುಶಃ ಅಪ್ಪನಿಗೆ ಈ ಆಶ್ರಮ ಪರಿಚಯ ಎನ್ನಿಸುತ್ತದೆ. ಒಳ್ಳೆಯದೇ ಆಯಿತು ಎಂದುಕೊಳ್ಳುತ್ತಾ ಮ್ಯಾನೇಜರ್ನ ಬಳಿ ಮಾತನಾಡಲು ಮುಂದಾಗುವನು. ನನ್ನ ಅಪ್ಪನನ್ನು ನಿಮಗೆ ಇದಕ್ಕೆ ಮೊದಲು ಪರಿಚಯವೇ ಎಂದು ಕೇಳಿದಾಗ, ಏನು ಹೇಳುತ್ತೀರಾ ಸರ್, ಪರಿಚಯವೇ ಅಂತ ಕೇಳುತ್ತೀರಲ್ಲ, ಈ ಆಶ್ರಮವನ್ನು ನಡೆಸುತ್ತಿರುವವರೇ ರಘುರಾಮ್ ಸರ್ ಅವರು. ಇಲ್ಲಿಗೆ ಬರುವ ಎಷ್ಟೋ ವೃದ್ಧರನ್ನು ಸ್ವಂತ ತನ್ನ ಸಂಬಂಧಿಗಳಂತೆ ನೋಡಿಕೊಳ್ಳುತ್ತಾರೆ. ಆದರೆ ಅವರ ಈ ಸಮಾಜ ಸೇವೆ ಯಾರಿಗೂ ತಿಳಿಸಬಾರದು ಎಂದು ನಮಗೆ ಆಜ್ಞೆ ಮಾಡಿದ್ದಾರೆ. ಹಾಗೆಯೇ ಮುಂದುವರಿಯುತ್ತಾ ಶಶಾಂಕ್ನನ್ನು ಮಗ ಎಂದು ಗೊತ್ತಿಲ್ಲದೆ ಆ ಮ್ಯಾನೇಜರ್ ಎಲ್ಲ ವಿಷಯವನ್ನು ಹೇಳಿಬಿಡುವನು. ರಘುರಾಮರಂಥವ ಒಳ್ಳೆಯ ಮನುಷ್ಯರು ಎಲ್ಲಿ ಹುಡುಕಿದರೂ ಸಿಗುವುದಿಲ್ಲವೇನೋ. ಅವರಿಗೆ ಈ ಆಶ್ರಮದ ಪರಿಚಯ ಇಂದು ನಿನ್ನೆಯದಲ್ಲ, 20 ವರ್ಷಗಳಿಂದಲೂ ಈ ಆಶ್ರಮಕ್ಕಾಗಿ ಎಲ್ಲ ಸೌಲಭ್ಯಗಳನ್ನು ಒದಗಿಸುತ್ತಿದ್ದಾರೆ. 20 ವರ್ಷಗಳ ಹಿಂದೆ ಇದೇ ಆಶ್ರಮದಲ್ಲಿ 5 ವರ್ಷದ ತಂದೆ ತಾಯಿ ಇಲ್ಲದ ಅನಾಥ ಬಾಲಕನನ್ನು ಅವರೇ ದತ್ತು ಪಡೆದುಕೊಂಡು ಹೋಗಿ ಸಾಕುತ್ತಿದ್ದರಂತೆ. ಆ ಮಗುವನ್ನು ಒಳ್ಳೆಯ ಸಂಪ್ರದಾಯಸ್ಥನದ್ದಾಗಿ ಬೆಳೆಸಿ ಎಲ್ಲ ವಿದ್ಯಾಭ್ಯಾಸ ಕೊಟ್ಟು ಅವನದೇ ಆದ ಕಂಪನಿಯನ್ನು ಶುರು ಮಾಡಿಸಿದ್ದಾರಂತೆ. ಈಗ ಸ್ವಲ್ಪ ಸಮಯದ ಮುಂಚೆ ಅವರ ಮಗನಿಗೆ ವಿವಾಹವಾಯಿತು ಎಂದು ಕೇಳಲ್ಪಟ್ಟೆ. ನನಗೆ ವಿವಾಹಕ್ಕೆ ಹೋಗಲು ಸಾಧ್ಯವಾಗಲಿಲ್ಲ ಎಂದು ಹೇಳುತ್ತಾನೆ. ಇದ್ದಾಗ ಶಶಾಂಕ್ ಅವರ ಮಾತುಗಳನ್ನು ಕೇಳಿ ಕಲ್ಲಾಗಿ ಹೋಗಿದ್ದನು. ಜಾಹ್ನವಿಗೆ ಯಾವ ಮಾತೂ ಹೊರಡಲಿಲ್ಲ. ಏನೂ ತಪ್ಪನ್ನೇ ಮಾಡದ ತನ್ನ ತಂದೆಯನ್ನು ಹೆಂಡತಿಯ ಮಾತುಗಳನ್ನು ಕೇಳಿ ತಾನು ವೃದ್ಧಾಶ್ರಮಕ್ಕೆ ಸೇರಿಸಲು ಬಂದಿದ್ದಕ್ಕೆ ತುಂಬ ವ್ಯಥೆ ಪಡುವನು. ಅಲ್ಲಿಯೇ ತಂದೆಯ ಕಾಲಿಗೆ ಬಿದ್ದು ಕ್ಷಮೆ ಕೇಳುವನು. ಅಷ್ಟರಲ್ಲಿ ಅವನನ್ನು ಎಬ್ಬಿಸಿ ಆಶ್ರಮದ ಮ್ಯಾನೇಜರ್ ಮುಂದೆ, ನೋಡು ಜವರಪ್ಪ, ಇವನೇ ನನ್ನ ಮುದ್ದಿನ ಮಗ. ನನಗೀಗ ವಯಸ್ಸಾಗಿದೆ. ಇನ್ನು ಮುಂದೆ ಈ ಆಶ್ರಮದ ಎಲ್ಲ ಜವಾಬ್ದಾರಿಯನ್ನು ಇವರಿಗೆ ವಹಿಸಬೇಕೆಂದಿದ್ದೇನೆ. ಅದಕ್ಕಾಗಿ ಇವರಿಬ್ಬರನ್ನು ಇಲ್ಲಿಗೆ ಕರೆದುಕೊಂಡು ಬಂದೆ ಎಂದು ಹೇಳಿ ಆಶ್ರಮದ ಕೀಯನ್ನು ಶಶಾಂಕ್ನ ಕೈಯಲ್ಲಿ ಕೊಡುವರು. ಜಾಹ್ನವಿಗೆ ಏನೊಂದು ಮಾತು ಹೊರಡುವುದಿಲ್ಲ. ಅಷ್ಟರಲ್ಲಿ ಆಶ್ರಮದ ಒಳಗಿನಿಂದ ಜಾಹ್ನವಿಯ ತಾಯಿ ಅವರ ಬಳಿ ಬರುವರು. ಅಮ್ಮ, ನೀನೇನು ಇಲ್ಲಿಗೆ ಯಾಕಮ್ಮ ಬಂದಿದ್ದೀಯಾ ಎಂದು ಕೇಳುವಾಗ ಅವಳ ತಾಯಿಯು ಅಳುತ್ತಾ, ನೀನು ಮದುವೆಯಾಗಿ ಹೊರಟು ಹೋದ ನಂತರ ನಿನ್ನ ಅಣ್ಣ ಮತ್ತು ಅತ್ತಿಗೆ ಸೇರಿಕೊಂಡು ನನ್ನನ್ನು ಮನೆಯಲ್ಲಿ ಇರಿಸಿಕೊಳ್ಳಲು ಸಾಧ್ಯವಾಗುವುದಿಲ್ಲ ಎಂದು ಹಠ ಹಿಡಿದು ಕುಳಿತಿದ್ದಳು ಅತ್ತಿಗೆ. ಅವಳ ಎಲ್ಲ ಸುಳ್ಳು ಮಾತುಗಳನ್ನು ಕೇಳಿ ನಿನ್ನ ಅಣ್ಣ ನನ್ನನ್ನು ಇಲ್ಲಿ ವೃದ್ಧಾಶ್ರಮಕ್ಕೆ ಸೇರಿಸಿದ್ದನು. ಈ ಆಶ್ರಮವನ್ನು ಎಲ್ಲ ರೀತಿಯಲ್ಲಿಯೂ ಚೆನ್ನಾಗಿ ನಡೆಸಿಕೊಂಡು ಹೋಗುತ್ತಿದ್ದ ರಘುರಾಮರವರು ಇಲ್ಲಿಗೆ ಬಂದಾಗ ಯಾವುದೇ ಕಾರಣಕ್ಕೂ ನಾನು ಈ ಆಶ್ರಮದಲ್ಲಿದ್ದೇನೆ ಎಂದು ತಿಳಿಸಬೇಡಿ ನನ್ನ ಮಗಳಿಗೆ ಎಂದು ಹೇಳಿದ್ದೆ. ಅವಳಿಗೆ ಗೊತ್ತಾದರೆ ತುಂಬ ನೊಂದುಕೊಳ್ಳುತ್ತಾಳೆ ಎಂದು ಅವರೊಂದಿಗೆ ಕೇಳಿಕೊಂಡಿದ್ದೆ. ರಘುರಾಮರಂಥ ಒಳ್ಳೆಯ ಮನುಷ್ಯರು ಸಿಗುವುದೇ ಅಪರೂಪ. ಅವರ ಕೃಪೆಯಿಂದಲೇ ಈ ಆಶ್ರಮದಲ್ಲಿ ನನಗೆ ಮೇಲುಸ್ತುವಾರಿ ನೋಡಿಕೊಳ್ಳುವ ಕೆಲಸ ದೊರಕಿದೆ. ಅವರ ಈ ಸಹಾಯವನ್ನು ನಾನು ಜೀವನದಲ್ಲಿ ಮರೆಯಲು ಸಾಧ್ಯವೇ ಇಲ್ಲ ಎಂದು ಹೇಳಿದಾಗ ಜಾಹ್ನವಿ ನಿಜಕ್ಕೂ ಪಾತಾಳಕ್ಕೆ ಇಳಿದಿದ್ದಳು. ಛೇ, ನಾನೆಷ್ಟು ಕಠೋರ ಎಂದೆನಿಸಿತ್ತು ಅವಳಿಗೆ. ಮಾವ, ನಿಮ್ಮನ್ನು ಅರ್ಥ ಮಾಡಿಕೊಳ್ಳಲು ನಾವೆಲ್ಲರೂ ಸೋತು ಹೋದೆವು. ನಿಜಕ್ಕೂ ನೀವು ನಮ್ಮೆಲ್ಲರ ಪಾಲಿಗೆ ಆದರ್ಶ ವ್ಯಕ್ತಿಯೇ ಸರಿ ಎಂದಾಗ ಏನೂ ತಿಳಿಯದವರಂತೆ ರಘುರಾಮರವರು ಅವರಿಬ್ಬರನ್ನು ಅಪ್ಪಿಕೊಳ್ಳುವರು.
ಶಶಾಂಕ್, ಅಪ್ಪ, ಇನ್ನೂ ಯಾವುದೇ ಕಾರಣಕ್ಕೂ ನಾನು ನಿಮ್ಮನ್ನು ಬಿಟ್ಟುಕೊಡುವುದಿಲ್ಲ. ನನ್ನನ್ನು ದಯವಿಟ್ಟು ಕ್ಷಮಿಸಿ ಅಪ್ಪ. ಈ ತಂದೆಯ ಆಸರೆಯನ್ನು ನಾನು ಅರ್ಥ ಮಾಡಿಕೊಳ್ಳಲಿಲ್ಲ ಎಂದು ಕಣ್ಣೀರು ಸುರಿಸುತ್ತಾ ಅಂಗಲಾಚುವನು. ಕೊನೆಗೆ ಜಾಹ್ನವಿಯ ತಾಯಿಯನ್ನು ಕರೆದುಕೊಂಡು ಎಲ್ಲರೂ ಮನೆಯ ಕಡೆಗೆ ಪ್ರಯಾಣ ಮಾಡುವರು. ಮುಗಿಯಿತು. ಪ್ರಿಯ ವೀಕ್ಷಕರೇ, ನಮ್ಮ ಈ ಕತೆ ಇಷ್ಟವಾಗಿದೆ ಎಂದು ಭಾವಿಸುತ್ತೇವೆ. ನಿಮ್ಮೆಲ್ಲರ ಪ್ರತಿ ಕಮೆಂಟ್ ನಮಗೆ ಸ್ಫೂರ್ತಿದಾಯಕ. ಇದೇ ರೀತಿ ಮುಂದಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ಗೆ ತಪ್ಪದೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ಲೈಕನನ್ನು ಪ್ರೆಸ್ ಮಾಡಿ. ಧನ್ಯವಾದಗಳು.